ಹಾಯ್ ಹಲೋ ವೆಲ್ಕಮ್ ಟು ಎಕೆ ಡಿಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾವು ತುಂಬಾ ಮೃದುವಾದಂತಹ ಇಡ್ಲಿ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಬನ್ನಿ ಹಾಗಿದ್ರೆ ಈ ರುಚಿಕರವಾದಂತಹ ಮೃದುವಾದಂತಹ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಹಾಗಿದ್ರೆ ಈ ಮೃದುವಾದಂತಹ ಇಡ್ಲಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಇಡ್ಲಿಗೆ ಬೇಕಾದಂತಹ ಉದ್ದಿನಬೇಳೆ, ಅಕ್ಕಿ ಹಾಗೆ ಮೆಂತೆಯನ್ನು ನೆನೆಯಲಿಕ್ಕೆ ಹಾಕಿಕೊಳ್ಳುವ. ಇದು ಒಂದು 5 ರಿಂದ 6 ಗಂಟೆ ಹೊತ್ತು ಚೆನ್ನಾಗಿ ನೆನೆಬೇಕು. ಇಲ್ಲಿ ಈಗ ಅಕ್ಕಿ ಮತ್ತು ಉದ್ದಿನಬೇಳೆ, ಮೆಂತೆ ಇಷ್ಟು 6 ಗಂಟೆ ಹೊತ್ತು ಚೆನ್ನಾಗಿ ನೆನೆದಿದೆ. ಹಾಗೆ ಇದನ್ನು ನಾನು ಚೆನ್ನಾಗಿ ತೊಳೆದು ಇಲ್ಲಿ ತಗೊಂಡಿದ್ದೇನೆ. ಇದರಲ್ಲಿ 1 ಕಪ್ ಆಗುವಷ್ಟು ಉದ್ದಿನ ಬೇಳೆಗೆ 3 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೇವೆ. ನೋಡಿ, ಈ ಕಪ್ಪಲ್ಲಿ ತಗೊಂಡಿದ್ದೇವೆ ನಾವು. ಹಾಗೆ 2 ಚಮಚ ಆಗುವಷ್ಟು ಮೆಂತೆ, ಇಷ್ಟಕ್ಕೆ 1 ಕಪ್ ಆಗುವಷ್ಟು ಅವಲಕ್ಕಿಯನ್ನು ತಗೊಂಡಿದ್ದೇವೆ. ಇಲ್ಲಿ ಈ ಅವಲಕ್ಕಿಯನ್ನು ಅಕ್ಕಿ ರುಬ್ಬಿಕೊಳ್ಳುವ ಒಂದು 5 ನಿಮಿಷ ಮೊದಲು ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕಿ ನೆನೆಯಲಿಕ್ಕೆ ಇಡಬೇಕು. ಅವಲಕ್ಕಿ ಕೂಡ ಚೆನ್ನಾಗಿ ನೆಂದರೆ ನಮಗೆ ಕಡಿಲಿಕ್ಕೆ ಸುಲಭ ಆಗ್ತದೆ. ಇನ್ನು ಇದನ್ನೆಲ್ಲ ಚೆನ್ನಾಗಿ ರುಬ್ಬಿಕೊಳ್ಬೇಕು, ನುಣ್ಣಗೆ ರುಬ್ಬಿಕೊಳ್ಬೇಕು. ನಾವಿಲ್ಲಿ ಫಸ್ಟಿಗೆ ಉದ್ದಿನಬೇಳೆ ಮತ್ತು ಮೆಂತೆಯನ್ನು ಗ್ರೈಂಡರಲ್ಲಿ ರುಬ್ಬಿಕೊಳ್ತಾ ಇದ್ದೇವೆ. ನೋಡಿ, ಉದ್ದಿನಬೇಳೆಯನ್ನು ಹೀಗೆ ಗ್ರೈಂಡರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ತಾ ಇದ್ದೇವೆ. ಇದಕ್ಕೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿಕೊಳ್ಳಿ. ಸ್ವಲ್ಪ ಗಟ್ಟಿಯಲ್ಲಿ, ತುಂಬ ತೆಳುವಾಗುವುದೆಲ್ಲ ಬೇಡ. ಒಂದು ಅರ್ಧ ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಿ, ನಂತರ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿ, ಜಾಸ್ತಿ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನಿದಕ್ಕೆ ನಾವು ನೆನೆಲಿಕ್ಕೆ ಇಟ್ಟಂತಹ ಅವಲಕ್ಕಿಯನ್ನು ಹಾಕಿಕೊಳ್ಬೇಕು. ಹಾಗೆ ಬೇಕಿದ್ರೆ ಸ್ವಲ್ಪ ನೀರು ಇಷ್ಟು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ನೋಡಿ, ಇದೀಗ ನುಣ್ಣಗೆ ರುಬ್ಬಿಕೊಂಡಂತಹ ಉದ್ದಿನಬೇಳೆಯ ಮಿಶ್ರಣ, ಉದ್ದಿನಬೇಳೆ, ಅವಲಕ್ಕಿ ಮತ್ತು ಮೆಂತೆ ಇಷ್ಟನ್ನು ಫಸ್ಟಿಗೆ ನುಣ್ಣಗೆ ರುಬ್ಬಿಕೊಂಡಿದ್ದೇವೆ. ಈ ನುಣ್ಣಗೆ ರುಬ್ಬಿಕೊಂಡಂತಹ ಈ ಮಿಶ್ರಣವನ್ನು ಒಂದು ಪಾತ್ರೆಯಲ್ಲಿ ಎತ್ತಿಟ್ಟುಕೊಳ್ತಾ ಇದ್ದೇವೆ. ಇನ್ನು ಇದೇ ಗ್ರೈಂಡರಿಗೆ ಚೆನ್ನಾಗಿ ತೊಳೆದು ನೆನೆ ಹಾಕಿದಂತಹ ಅಕ್ಕಿ ಇದನ್ನು ಹಾಕಿ ರುಬ್ಬಿಕೊಳ್ತಾ ಇದ್ದೇವೆ. ಇದು ಇಡ್ಲಿ ಆದ ಕಾರಣ ತರಿತರಿಯಾಗಿ ರುಬ್ಬಿಕೊಳ್ಳುವ, ತುಂಬ ನುಣ್ಣಗೆ ಆಗೋದು ಬೇಡ. 1 ರಿಂದ 2 ನಿಮಿಷದಲ್ಲಿ ಆಗ್ತದೆ. ನಾವಿಲ್ಲಿ ಬ್ರೋಕಂಡ್ ಮಸೂರಿ ರೈಸ್ ತಗೊಂಡ ಕಾರಣ ಸ್ವಲ್ಪ ಬೇಗ ಆಗ್ತದೆ ಇದು. ನೋಡಿ, ಇದು ಈ ಥರ ತರಿತರಿಯಾಗಿರಲಿ. ನೀರು ಬೇಕಾದರೆ ಕಡಿಯುವಾಗ ಆ್ಯಡ್ ಮಾಡಿ, ಇಲ್ಲದಿದ್ದರೆ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನಿದನ್ನು ಉದ್ದಿನಬೇಳೆಯ ಮಿಶ್ರಣಕ್ಕೆ ಹಾಕಿದರೆ ಆಯಿತು. ಹಾಕಿ ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು. ಉದ್ದಿನಬೇಳೆ ಮತ್ತು ಅಕ್ಕಿ 2 ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಮಾಡಿ, ಈ ಇಡ್ಲಿ ಹಿಟ್ಟಿಗೆ ಈಗ ಉಪ್ಪು ಹಾಕೋದು ಬೇಡ. ಇದು ಹುಳಿ ಬಂದ ನಂತರ ಅದಕ್ಕೆ ಉಪ್ಪು ಹಾಕಿದರೆ ಸಾಕು, ಇಲ್ಲದಿದ್ದರೆ ಜಾಸ್ತಿ ಹುಳಿ ಬರ್ತದೆ. ಇನ್ನಿದನ್ನು ಮುಚ್ಚಿಟ್ರಾಯಿತು. ಇದು ಒಂದು ರಾತ್ರಿ ಇಡೀ ಹುಳಿ ಬರಲಿ, ಚೆನ್ನಾಗಿ ಫರ್ಮೆಂಟ್ ಆಗಬೇಕು ಹಿಟ್ಟೆಲ್ಲ. ನೋಡಿ, ಮರುದಿನ ಬೆಳಗ್ಗೆ ನಾವಿಲ್ಲಿ ನೋಡುವಾಗ ನೋಡಿ ಚೆನ್ನಾಗಿ ಫರ್ಮೆಂಟ್ ಆಗಿದೆ, ಚೆನ್ನಾಗಿ ಉಬ್ಬಿ ಬಂದಿದೆ ಹಿಟ್ಟೆಲ್ಲ. ಇನ್ನಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕಿಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇದೆ. ಇನ್ನಿದನ್ನು ಇಡ್ಲಿ ತಟ್ಟೆಯಲ್ಲಿ ಹಾಕಿ ನೋಡಿ, ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟುಗಳನ್ನು ಇಡ್ಲಿ ಪಿಂಗಾಣಿಗೆ ಹಾಕಿ ಇಡ್ತಾ ಇದ್ದೇವೆ. ಪಿಂಗಾಣಿಗೆ ಸ್ವಲ್ಪ ನೀರನ್ನು ಸವರಿಕೊಳ್ಳಿ. ಇನ್ನು ಇಡ್ಲಿ ಪಾತ್ರೆಯಲ್ಲಿ ಈ ರೀತಿ ಪಿಂಗಾಣಿಯನ್ನು ಇಟ್ಟುಕೊಳ್ತಾ ಬನ್ನಿ. ನಾವಿಲ್ಲಿ ಮೊದಲೇ ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇವೆ, ಪಾತ್ರೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇವೆ. ನಂತರ ಎಲ್ಲ ಹಿಟ್ಟುಗಳನ್ನು ಒಂದು ಪ್ಲೇಟಿಗೆ ಹಾಕಿ ಈ ರೀತಿ ಹಾಕಿ ಚೆನ್ನಾಗಿ ಮುಚ್ಚಿ ಒಂದು 5 ನಿಮಿಷದಲ್ಲಿ ಹೀಗೆ ಆವಿ ನೀರು ಬರ್ತದೆ. ಆಗ ಗ್ಯಾಸನ್ನು ಸಿಮ್ಮರಲ್ಲಿಟ್ಟರೆ ಆಯಿತು. ಇನ್ನಿದು ಒಂದು ಅರ್ಧದಿಂದ 3/4 ಗಂಟೆ ಹೊತ್ತು ಚೆನ್ನಾಗಿ ಬೇಯಬೇಕು. ಬೇಕಿದ್ದರೆ ಒಂದ್ಸಲ ಚಾಕುವಿನ ಸಹಾಯದಿಂದ ಈ ರೀತಿ ಡಿಪ್ ಮಾಡಿ ನೋಡಿ. ಚಾಕುವಿಗೆ ಅಂಟಿಕೊಳ್ಳಿಲ್ಲ ಅಂತಾದರೆ
ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಬೇಯಲಿಲ್ಲ ಅಂತಾದರೆ ಮತ್ತೊಂದು 10 ನಿಮಿಷ ಬೇಯಿಸಿಕೊಳ್ಳಿ. ಇನ್ನು ಎಲ್ಲ ಇಡ್ಲಿಗಳನ್ನು ಪಾತ್ರೆಯಿಂದ ತೆಗೆದು ಈ ಥರ ತಣ್ಣಗಾಗಲಿಕ್ಕೆ ಇಟ್ಟು ಚಾಕುವಿನ ಸಹಾಯದಿಂದ ಈ ರೀತಿ ತೆಗೆದ್ರೆ ನಮ್ಮ ಸ್ಮೂತ್ ಆದಂತಹ ಸಾಫ್ಟ್ ಆದಂತಹ ಇಡ್ಲಿ ರೆಡಿ ಆಯಿತು. ಇನ್ನಿದನ್ನು ಸಾಂಬಾರ್ ಅಥವಾ ಚಟ್ನಿ ಜೊತೆ ಸರ್ವ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.